ಬ್ರೋ ಇವತ್ತಿಗೂ ನೀವು ನಿಮ್ಮ 4 ಜನ ಫ್ರೆಂಡ್ ಸರ್ಕಲ್ ಅಲ್ಲಿ ಕೂತಾಗ ನಾನು ಇನ್ನ ಗೇಮ್ ಆಫ್ ಥ್ರೋನ್ಸ್ ನೋಡಿಲ್ಲ ಅಂದ್ರೆ ಆ ನಿಮ್ಮ ಹಾರ್ಡ್ ಕೋರ್ ವೆಬ್ ಸೀರೀಸ್ ಲವರ್ ಫ್ರೆಂಡ್ ನಿಮ್ಮನ್ನ ಬೇರೆ ಗ್ರಹದಿಂದ ಬಂದಿರೋ ತರ ನೋಡ್ತಾನೆ ಅಲ್ವಾ? ಹಾಗಾದ್ರೆ ಡೋಂಟ್ ವರಿ, ಈ ವಿಡಿಯೋ ಪ್ಯೂರ್ಲಿ ನಿಮಗಾಗಿದೆ. ಯಾಕಂದ್ರೆ ಇವತ್ತು ನಾನು ನಿಮಗೆ ಗೇಮ್ ಆಫ್ ಥ್ರೋನ್ಸ್ ಸೀರೀಸ್ ಫುಲ್ ಡೀಟೇಲ್ ಮಾಸ್ಟರ್ ರಿವ್ಯೂ ಹೇಳ್ತಿದ್ದೀನಿ. ಈ ಸೀರೀಸ್ ನಲ್ಲಿ ದೊಡ್ಡ ಲೆವೆಲ್ ಫ್ಲಾಸ್ ಇದ್ರೂ ಕೂಡ ಪ್ರತಿಯೊಬ್ಬ ಸಿನಿಮಾ ಲವರ್ ಇದನ್ನ ಯಾಕೆ ಮಂಡೇಟರಿ ನೋಡಬೇಕು, ಬನ್ನಿ ಈ ಅಬ್ಸಲ್ಯೂಟ್ ಮಾಸ್ಟರ್ ಪೀಸ್ ಮ್ಯಾಡ್ನೆಸ್ ನ ಡಿಕೋಡ್ ಮಾಡೋಣ. ಫಸ್ಟ್ ಬೇಸಿಕ್ ಪ್ಲಾಟ್ ಬಗ್ಗೆ ಸಿಂಪಲ್ ಆಗಿ ಮಾತಾಡ್ಬೇಕಂದ್ರೆ ಇಲ್ಲಿ ವೆಸ್ಟರೋಸ್ ಅಂತ ಒಂದು ಫಿಕ್ಷನಲ್ ಪ್ರಪಂಚ ಇದೆ. ಜೊತೆಗೆ 7 ಪವರ್ಫುಲ್ ರಾಯಲ್ ಫ್ಯಾಮಿಲೀಸ್ ಇದಾವೆ. ಈ ಎಲ್ಲಾ ಫ್ಯಾಮಿಲೀಸ್ ಗೆ ಒಂದೇ ಒಂದು ಕಾಮನ್ ಟಾರ್ಗೆಟ್ ಏನಂದ್ರೆ ಅದೇ ಐರನ್ ಥ್ರೋನ್ ಮೇಲೆ ಕುತ್ಕೊಳ್ಳೋದು. ಅದಕ್ಕಾಗಿಯೇ ನಡೆಯೋ ಪ್ಯೂರ್ ಪೊಲಿಟಿಕಲ್ ಚೆಸ್, ಬ್ಯಾಕ್ ಸ್ಟ್ಯಾಬಿಂಗ್, ಮೈಂಡ್ ಗೇಮ್ಸ್ ಮಾತ್ರ ಅಲ್ಟಿಮೇಟ್. ಜೊತೆಗೆ ಈ ಶೋದು ಮೇನ್ ಶಾಕಿಂಗ್ ಫ್ಯಾಕ್ಟರ್ ಏನ್ ಗೊತ್ತಾ, ನಾರ್ಮಲ್ ಮೂವೀಸ್ ನಲ್ಲಿ ಹೀರೋಗಳಿಗೆ ಏನು ಆಗಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಬಾಸ್ ನೀವು ಯಾವ ಕ್ಯಾರೆಕ್ಟರ್ ನ ಫುಲ್ ಪ್ರೀತಿಯಿಂದ ಇಷ್ಟ ಪಡೋಕೆ ಶುರು ಮಾಡ್ತಿರೋ ರೈಟ್ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಅವನ ತಲೆ ಕಟ್ ಆಗಿ ಫ್ಲೋರ್ ಮೇಲೆ ಬಿದ್ದಿರುತ್ತೆ. ಟೋಟಲ್ ಅನ್ಪ್ರೆಡಿಕ್ಟೇಬಲ್ ಸ್ಕ್ರೀನ್ ಪ್ಲೇ ಮಾಸ್ಟರ್ ಕ್ಲಾಸ್. ಸೀರೀಸ್ ನ ಟೆಕ್ನಿಕಲಿ ಬ್ರೇಕ್ ಡೌನ್ ಮಾಡ್ಬೇಕಂದ್ರೆ ಈ ಶೋದು ಸ್ಕೇಲ್ ಮಾತ್ರ ಲಿಟ್ರಲಿ ಮೈಂಡ್ ಬ್ಲೋವಿಂಗ್. ಹಾಲಿವುಡ್ ರೇಂಜ್ ಹೈ ಬಜೆಟ್ ವಿಎಫ್ಎಕ್ಸ್ ಮತ್ತೆ ಫುಲ್ ಗ್ರೋನ್ ಡ್ರ್ಯಾಗನ್ಸ್ ಮತ್ತೆ ಹಿಸ್ಟಾರಿಕಲ್ ವಾರ್ ಸೀಕ್ವೆನ್ಸ್ ನೋಡುವಾಗ ಗೂಸ್ ಬಂಪ್ಸ್ ಬರುತ್ತೆ. ಜೊತೆಗೆ ಇದರಲ್ಲಿರೋ ಒಂದೊಂದು ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್. ಟಿರಿಯನ್ ಲ್ಯಾನೆಸ್ಟರ್ ಅವರ ಶಾರ್ಪ್ ಬ್ರೇನ್ ಡೈಲಾಗ್, ಜಾನ್ ಸ್ನೋ ಅವನ ಪ್ಯೂರ್ ಮಾಸ್ ಕ್ಯಾರೆಕ್ಟರ್, ಮತ್ತೆ ಡೆನೆರೇಸ್ ಟಾರ್ಗೇರಿಯನ್ ಅವರ ಮದರ್ ಆಫ್ ಡ್ರ್ಯಾಗನ್ ಮಾಸ್ ಎಂಟ್ರಿ ಸೀನ್ ಮಾತ್ರ ನಿಮ್ಮನ್ನು ಸ್ಕ್ರೀನ್ ಗೆ ಟೈಟ್ ಆಗಿ ಲಾಕ್ ಮಾಡಿ ಇಡುತ್ತೆ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ವಿಷಯದಲ್ಲಿ ಜಿಯೋಟಿಗೆ ಯಾರು ಮ್ಯಾಚ್ ಮಾಡಕ್ ಆಗಲ್ಲ. ಆದ್ರೆ ಸೀರೀಸ್ ಫುಲ್ ಪಾಸಿಟಿವ್ ಅಲ್ಲ, ಕೆಲವೊಂದು ನೆಗೆಟಿವ್ ಕೂಡ ಇದೆ ಸೀರೀಸ್ ನಲ್ಲಿ. ಗೇಮ್ ಆಫ್ ಥ್ರೋನ್ಸ್ ನಲ್ಲಿ ಬೇಜಾರ್ ಮಾಡಿದ ಸೀಸನ್ ಅಂದ್ರೆ ಅದೇ ಕೊನೆಯ ಸೀಸನ್ 8. ಫಸ್ಟ್ 6 ಸೀಸನ್ಸ್ ನ ರೈಟರ್ ಸೂಪರ್ ಸ್ಲೋ ಆಗಿ ಡಿಟೇಲ್ ಆಗಿ ಬಿಲ್ಡ್ ಅಪ್ ಮಾಡ್ಕೊಂಡು ಬಂದಿದ್ರು. ಆದ್ರೆ ಡೈರೆಕ್ಟ್ ಕ್ಲೈಮ್ಯಾಕ್ಸ್ ಜೋನ್ ಗೆ ಬಂದಾಗ ಫುಲ್ ಸ್ಕ್ರಿಪ್ಟ್ ನ ಎಕ್ಸ್ಟ್ರೀಮ್ ಸ್ಪೀಡ್ ಆಗಿ ರಶ್ ಮಾಡಿದ್ರು. ಕ್ಯಾರೆಕ್ಟರ್ ಆರ್ಕ್ ಲಾಜಿಕ್ ಇಲ್ದೆ ಕ್ರಾಶ್ ಆಯ್ತು. ಮತ್ತೆ ಎಂಡಿಂಗ್ ಮಾತ್ರ ಲಿಟ್ರಲಿ ಮಿಲಿಯನ್ಸ್ ಆಫ್ ಫ್ಯಾನ್ಸ್ ಹಾರ್ಟ್ ಬ್ರೇಕ್ ಮಾಡ್ತು. ಟ್ರೂ ಸಿನಿಫೈಲ್ಸ್ ಗೆ ಆ ಎಕ್ಸಿಕ್ಯೂಷನ್ ತುಂಬಾ ಬೇಜಾರ್ ಕೊಡುತ್ತೆ. ಆದ್ರೆ ಇದು ಪೂರ್ತಿ ತಪ್ಪು ಡೈರೆಕ್ಟರ್ ಅಂಡ್ ಮೇಕರ್ಸ್ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಈ ಸೀರೀಸ್ ಗೆ ಸೋರ್ಸ್ ಮಟೀರಿಯಲ್ ಬಂದಿರೋ ಆಥರ್ ಜಾರ್ಜ್ ಆರ್ ಮಾರ್ಟಿನ್ ಟೋಟಲ್ ಪ್ಲಾನ್ ಮಾಡಿರೋ 7 ಬುಕ್ಸ್ ಇಂದ ಇನ್ನೂ ರಿಲೀಸ್ ಮಾಡಿರೋದು ಬರೀ 5 ಬುಕ್ಸ್ ಮಾತ್ರ. ಸೀಸನ್ 5 ಮುಗಿಯೋ ತನಕ ಡೈರೆಕ್ಟರ್ ಹತ್ರ 5 ಬುಕ್ಸ್ ಅಲ್ಟಿಮೇಟ್ ಡಿಟೇಲ್ ಸ್ಟ್ರಾಂಗ್ ಸ್ಟೋರಿ ಲೈನ್ ಇತ್ತು. ಆದ್ರೆ ಸೀಸನ್ 6 ಗೆ ಬಂದಾಗ ಆಥರ್ ಇನ್ನ ಸೀಸನ್ 6 ಬುಕ್ ಇನ್ನ ಬರೀತಿದ್ದ. ಮೇಕರ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಅನ್ಕೊಂಡಿದ್ರಂದ್ರೆ ಗೇಮ್ ಆಫ್ ಥ್ರೋನ್ ಸೀಸನ್ 1 ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಹೇಗೂ 5 ಬುಕ್ ಇದಾವೆ, ಸೀಸನ್ 5 ಅಲ್ಲಿ ತನಕ ಶೂಟ್ ಮಾಡೋಣ, ಅಲ್ಲಿ ತನಕ ಆಥರ್ ಮಿಕ್ಕಿದ 2 ಬುಕ್ ನ ರಿಲೀಸ್ ಮಾಡ್ತಾನೆ ಅಂತ ಅನ್ಕೋತಾರೆ. ಆದ್ರೆ ಜಾರ್ಜ್ ಆರ್ ಮಾರ್ಟಿನ್ ಇನ್ನ ತನಕ 2026 ಆದ್ರೂ ಕೂಡ ಅವರ 6ನೇ ಬುಕ್ ಇನ್ನೂ ಪಬ್ಲಿಷ್ ಆಗಿಲ್ಲ. ಆ ಮನುಷ್ಯಗೆ ನಂಗೆ ಏನ್ ಹೇಳ್ಬೇಕಂತ ಅರ್ಥ ಆಗಲ್ಲ. ಆ ಮನುಷ್ಯ ಚೂತ ಇದಾನೆ, ಆದ್ರೆ ರೈಟಿಂಗ್ ವಿಷಯ ಅಂತ ಬಂದ್ರೆ ಅಲ್ಟಿಮೇಟ್ ಲೆಜೆಂಡ್. ನಂಗೆ ಒಂದೊಂದ್ಸರಿ ಅರ್ಥ ಆಗಲ್ಲ ಆ ಲೆವೆಲ್ ಆಫ್ ಇಮ್ಯಾಜಿನೇಷನ್ ಹೆಂಗ್ ಬಂತು ಅಂತ. ಆ ವಿಷಯ ಆಥರ್ಗೆ ಗೊತ್ತು. ಗೇಮ್ ಆಫ್ ಥ್ರೋನ್ ಸೀಸನ್ 5 ಮುಗಿದಾಗ ಡೈರೆಕ್ಟರ್ ಆರ್ ಮಾರ್ಟಿನ್ ಹತ್ರ ಹೋಗ್ತಾರೆ. ಮುಂದೆ ಕತೆ ಏನಾಗುತ್ತೆ ಅಂತ ಸುಮ್ನೆ ಬೇಸಿಕ್ ಬ್ಲೂ ಪ್ರಿಂಟ್ ಅಂಡ್ ಪಾಯಿಂಟ್ಸ್ ಅಡ್ವೈಸ್ ತಗೊಂಡ್ರು. ಬಟ್ ಡಿಟೇಲ್ಡ್ ಕ್ಯಾರೆಕ್ಟರ್ ಇಮೋಷನ್ ಮತ್ತು ಲಾಜಿಕಲ್ ಟ್ರಾನ್ಸಿಷನ್ ಬರೆಯೋಕೆ ಡೈರೆಕ್ಟರ್ ಹತ್ತಿರ ಜಾರ್ಜ್ ಆರ್ ಮಾರ್ಟಿನ್ ಲೆವೆಲ್ ಬ್ರೇನ್ ಇರ್ಲಿಲ್ಲ ಗುರು. ಬುಕ್ ಇಲ್ಲದೆ ತನ್ನ ಸ್ವಂತ ಮೈಂಡ್ ಉಪಯೋಗಿಸಿ ಎಕ್ಸ್ಟ್ರೀಮ್ ರಶ್ ಮಾಡಿ ಫೈನಲ್ ಎಂಡಿಂಗ್ ಕ್ರಿಯೇಟ್ ಮಾಡಿದ್ರು. ಶೋದು ಅಲ್ಟಿಮೇಟ್ ಹಿಸ್ಟಾರಿಕ್ ಕ್ರಾಶ್ ಅಂತಾನೆ ಹೇಳ್ಬೋದು. ನಂಗೆ ಇವತ್ತಿಗೂ ಕೂಡ ಸ್ವಲ್ಪ ಜನ ಕೇಳ್ತಾರೆ ಜಿಒಟಿ ನೋಡ್ಬೇಕಾ ಬೇಡ ಅಂತ. ಅದಕ್ಕೆ ನಾನು ಸ್ಟ್ರೇಟ್ ಅಂಡ್ ಕ್ಲಿಯರ್ ಕಟ್ ಆನ್ಸರ್ ಹೇಳ್ತೀನಿ. ಗೇಮ್ ಆಫ್ ಥ್ರೋನ್ಸ್ ಅನ್ನೋದು ಬರೀ ಒಂದು ನಾರ್ಮಲ್ ವೆಬ್ ಸೀರೀಸ್ ಅಲ್ಲ. ಇದು ನಿಮ್ಮ ಲೈಫ್ ನಲ್ಲಿ ಒಂದೇ ಒಂದ್ಸಲ ಸಿಗೋ ಅಬ್ಸಲ್ಯೂಟ್ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಈ ಶೋ ನಲ್ಲಿ ಇರೋ ಆ ಕ್ಯಾರೆಕ್ಟರ್ ಡೆಪ್ತ್, ಆ ಎಕ್ಸಿಕ್ಯೂಷನ್ ಲೆವೆಲ್ ನೀವು ಪ್ರಪಂಚದ ಯಾವುದೇ ಮೂಲೆಯ ಸಿನಿಮಾ ನೋಡಿದ್ರು ಕೂಡ ಮತ್ತೆ ಸಿಗಲ್ಲ. ಥ್ರೋನ್ ಆಸೆಗೆ ಇಲ್ಲಿ ಮಿತ ಶತ್ರುಗಳು ತುಂಬಿದ್ದಾರೆ. ಕತೆ ತುಂಬಾ ಇದೆ ಗುರು, ಆದ್ರೆ ಸಮಯ ತುಂಬಾ ಕಮ್ಮಿ ಇದೆ. ಪ್ರತಿ ದ್ರೋಹ ಮತ್ತು ರಾಜಕೀಯ ಎಲ್ಲ ಒಂದೇ ಪ್ರಪಂಚದಲ್ಲಿ ಸುತ್ತುತ್ತೆ. ಅದಕ್ಕೆ ಹೇಳೋದು ಬಾಸ್, ಗೇಮ್ ಆಫ್ ಥ್ರೋನ್ಸ್ ನಲ್ಲಿ ಬದುಕವನೇ ಕಿಂಗ್ ಆಗ್ತಾನೆ, ಮತ್ತೆ ಸತ್ತವನು ಬರೀ ಒಂದು ಹಿಸ್ಟ್ರಿ ಆಗ್ತಾನೆ. ಬಾಸ್ ಲಾಜಿಕ್ ಸಿಂಪಲ್ ಇದೆ. ಕೊನೆಯ ಸೀಸನ್ ಫಾಲ್ತು ಇದ್ರು ಕೂಡ ಈ ಸೀರೀಸ್ ಸ್ಟಾರ್ಟಿಂಗ್ 1 to 7 ಸೀಸನ್ಸ್ ನಲ್ಲಿರೋ ಹೈ ಕ್ವಾಲಿಟಿ ಕಂಟೆಂಟ್ ನ ರಿಪ್ಲೇಸ್ ಮಾಡಕ್ಕೆ ಪ್ರಪಂಚದಲ್ಲಿ ಬೇರೆ ಯಾವುದೇ ಶೋ ಇಂದ ಕೂಡ ಸಾಧ್ಯ ಆಗಿಲ್ಲ. ಇದು ಪ್ಯೂರ್ ಪಾಪ್ ಕಲ್ಚರ್ ಎಕ್ಸ್ಟ್ರೀಮ್ಲಿ ಲೆಜೆಂಡ್ ವೆಬ್ ಸೀರೀಸ್. ಸಿನಿಫೈಲ್ ಪರ್ಸ್ಪೆಕ್ಟಿವ್ ನಲ್ಲಿ ಇದಕ್ಕೆ ಕ್ಲಿಯರ್ ಆಗಿ 9 out of 10 ರೇಟಿಂಗ್ ಕೊಡಬಹುದು. ಸೊ ನೀವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇವತ್ತೇ ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಜಿಒಟಿ ನ ಆಡ್ ಮಾಡಿ. ಟ್ರಸ್ಟ್ ಮೀ, ಈ ಸೀರೀಸ್ ನಿಮ್ಮನ್ನ ಒಂದು ಅಬ್ಸಲ್ಯೂಟ್ಲಿ ಯುನಿಕ್ ಸಿನಿಮ್ಯಾಟಿಕ್ ರೈಡ್ ಕೊಡುತ್ತೆ. ನೀವು ಜಿಒಟಿ ನೋಡಿದ್ರೆ ಇದರಲ್ಲಿ ನಿಮ್ಮ ಫೇವರೇಟ್ ಕ್ಯಾರೆಕ್ಟರ್ ಯಾರು, ಟಿರಿಯನ್, ಜಾನ್ ಸ್ನೋ ಅಥವಾ ಜಾನ್ ಸ್ನೋದು ಯು ನೋ ನಥಿಂಗ್ ಡೈಲಾಗ್ ಇಷ್ಟನಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಸಚ್ಚಿ ಎಕ್ಸ್ಪ್ಲೇನ್.